2023 or 22 ಆ ಟೈಮಲ್ಲಿ ಚರಣ್ ಸರ್ದು ಒಂದು ಮೆಸೇಜ್ ಬಂದಿರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ಆವಾಗ ನಾನಷ್ಟು ಆನ್ಲೈನ್ ಇದ್ರೂ ಮೋಸ್ಟ್ ಆಫ್ ದ ಟೈಮ್ ಅವಾಗ ರೀಲೂ ಇರಲಿಲ್ಲ ಬಿಡಿ, ಆನ್ಲೈನ್ ಇದ್ದರೆ ನೋಡಲೇಬೇಕಿತ್ತು ಮ್ಯಾಟ್ರ್, ಬಟ್ ಆನ್ಲೈನ್ ಇರ್ತಿರ್ಲಿಲ್ಲ. ದೆನ್ ಐ ಓಪನ್ಡ್ ಮೆಸೇಜ್, ಎಷ್ಟೋ ಒಂದು ವಾರ ಆಗಿದೆ ಸರ್ ಕಳಿಸಿ. ದೆನ್ ಲೈಕ್ ಹೂ ಶಿಟ್, ಒಂದು ವಾರ ಆಗಿಬಿಟ್ಟಿದೆ ಗುರು, ಹಂಗೆ ಹಿಂಗೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ರು ನಾರಾಯಣ್ ಶರ್ಮಾ ಅಂತ ಇದ್ದಾರೆ. ನಾರಾಯಣ್ ಶರ್ಮಾ ಇಸ್ ಅನ್ ಅಮೇಝಿಂಗ್ ವಯಲಿನಿಸ್ಟ್, ಸಿಂಗರ್ ಆ್ಯಂಡ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆ್ಯಸ್ ವೆಲ್. ಅವರು ಹಿ ವಾಸ್ ವರ್ಕಿಂಗ್ ವಿತ್ ಚರಣ್ ಸರ್. ಅವ್ರು ಕಾಲ್ ಮಾಡಿ ಹೇಳಿದ್ರು, ಹಿಂಗೆ ಚರಣ್ ಸರ್ ಮೆಸೇಜ್ ಮಾಡಿದ್ದಾರಂತೆ, ನೀನು ರಿಪ್ಲೈ ಮಾಡಿಲ್ಲ ಅಂತೆ. ಅಂದ್ಕೊಂಡೆ ಓಕೆ ಅನ್ಕೊತಾರೆ ಇವನಿಗೆ ದಿಮಾಕ್ ಇದೆ ಅನ್ಕೊತಾರೆ, ಕರಿಯಲ್ವೇನೋ ಹಂಗೆ ಹಿಂಗೆ ಅಂತ. ನೆಕ್ಸ್ಟ್ ಡೇ ಹೀ ಕಾಲ್ಡ್, ಚರಣ್ ಸರ್ ಕಾಲ್ಡ್ ಆ್ಯಂಡ್ ಈಸ್ ಲೈಕ್ ಬನ್ನಿ ಈ ಥರ ಒಂದು ಪ್ರಾಜೆಕ್ಟ್ ಇದೆ. ಹಾಗೆ ಹೇಮಂತ್ ಸರ್ನು ಅಲ್ಲೇ ಮೀಟ್ ಮಾಡಿದೆ, ಚರಣ್ ಸರ್ ಸ್ಟುಡಿಯೋಲ್ಲೇ ವೆರಿ ಫಸ್ಟ್ ಟೈಮ್. ಸೇಮ್ ನಾನು ಅವರ ಹೋಗಿದ್ವಿ, ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ವಿ. ದೇ ಎಕ್ಸ್ಪ್ಲೈನ್ ದ ಹೋಲ್ ಥಿಂಗ್. ದೇ ಶೋಡ್ ಒಂದು 10 seconds ಬಿಟ್, ಅದೊಂದು ಜೈಲ್ ಸೀನ್ ಇದೆ ಅಲ್ಲ, ಅದು ಕೈ ಹಿಂಗೆ ಇಟ್ಕೋತಾರೆ, ದಟ್ ವಾಸ್ ದ ಜಸ್ಟ್. ಅದು ಹೇಳಿದ್ರು ಇದ್ರ ಮೇಲ್ಗಡೆ ಹೋಗುತ್ತೆ ಸಾಂಗ್. ಆ್ಯಂಡ್ ವಾಟ್ ವುಡ್ ಯು ಡೂ? ಆ್ಯಂಡ್ ಐ ಆಸ್ಕ್ಡ್ ಹೇಮಂತ್ ಸರ್, ಹೇಗೆ ಸರ್, ಏನಿದೆ ನಿಮ್ದು, ಏನಾದ್ರು ಇನ್ಪುಟ್ಸ್ ಇದೆಯಾ? ಈಸ್ ಲೈಕ್ ಏನಾದರೂ ಮಾಡಿ ಕವಿತ್ವವಾಗಿರಬೇಕು, ಒಂದು ಸ್ವಲ್ಪ ಕವಿತ್ವವಾಗಿರಲಿ, ಆ್ಯಂಡ್ ವಿತ್ ಎನರ್ಜಿ ಆಫ್ ರ್ಯಾಪ್ ಅಷ್ಟೇ. ಪ್ರಾಬ್ಲಿ ಹಿ ಡಿಂಟ್ ಟೆಲ್ ಎನಿಥಿಂಗ್ ಎಲ್ಸ್ ಬ್ರೋ. ಬರೀ ಚರಣ್ ಸರ್ ನಾನು 7 ರಾತ್ರಿ ದಿನ ಅಲ್ಲ, 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ 4 ಗಂಟೆ 3 ಗಂಟೆಗೆ ಮುಗಿತಾ ಇರ್ತದೆ ಸೆಷನ್. 5 ದಿನ 6 ದಿನ ಆಯಿತು. ಫೈನಲಿ ವಿ ಕ್ರ್ಯಾಕ್ ದ್ಯಾಟ್ ಆ್ಯಂಡ್ ಇಟ್ ಹ್ಯಾಪನ್. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಸಪೋಸ್ ಟು ಬಿ ಬ್ರೋ. ಅಟ್ ದಟ್ ಪಾಯಿಂಟ್ ನಾನು ಹೋರಾಟ ಮಾಡ್ತಾಯಿದ್ದೆ ಜೀವನದಲ್ಲಿ. ಆ್ಯಂಡ್ ಅವಾಗ ತಾನೇ ಲವ್ ಆಗಿದೆ, ಆ್ಯಂಡ್ ಲವ್ ಬ್ಲೂಮ್ ಆಗಿ ಅದು ಮದುವೆ ಸ್ಟೇಜಿಗೆ ಬಂದಿದೆ. ಹೇಗೆ ಅದೊಂದು ಹೋರಾಟದ ಜೀವನನೇ ಅಲ್ವಾ, ಎಸ್ಸಾ ನೋನಾ, ಇನ್ ದ ಸೆನ್ಸ್ ಲೈಕ್ ಫ್ಯೂಚರ್ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದೊಂದು ಕತೆ ಇರ್ತಾಯಿತ್ತು. ಸೊ ಪರ್ಫೆಕ್ಟ್ ಸಿಂಕ್, ಎಲ್ಲ ಪರ್ಫೆಕ್ಟ್ ಸಿಂಕ್ ಆಯಿತು. ಕಾಲ ಕೂಡ್ ಬಂತು. ಹೌದು. ಆ್ಯಂಡ್ ಕಾಲ ಕೂಡ್ ಬಂತು, ಹಣ್ಣು ಸಿಕ್ತು. ಆ್ಯಂಡ್ ಅಲ್ಲಿಂದ ಅಗೇನ್ ಇಟ್ ವಾಸ್ ಪೇಸ್ ವಾಸ್ ನಾರ್ಮಲ್. ಸಪ್ತಸಾಗರದ ಆದಮೇಲೆ ಅಷ್ಟೊಂದು ಇಲ್ಲ, ಬಟ್ ಅಗೇನ್ ನೀಶ್ ಆಡಿಯನ್ಸ್, ಕ್ಲಾಸ್ ಆಡಿಯನ್ಸ್ಗೆಲ್ಲ ಇಷ್ಟ ಆಯಿತು. ಆ್ಯಂಡ್ ದೆನ್ ಹೋಗ್ತಾನೆ ನೆಕ್ಸ್ಟು 1-2-3 ತಿಂಗಳಿಗೆ ಮತ್ತೆ ಕಾಲ್ ಬರುತ್ತೆ, ಈ ಥರ ದುನಿಯಾ ವಿಜಿ ಸರ್ದು ಬರ್ತಿದೆ ಮೂವಿ ಟೈಟಲ್ ಹೇಳಲಿಲ್ಲ ಅವರು. ಆ್ಯಂಡ್ ದೆನ್ ಈಸ್ ಲೈಕ್ ಹಿಂಗೆ ಬರ್ತಿದೆ, ಒಂದು ಕೂಳೆ ಟ್ರ್ಯಾಕ್ ಬೇಕು, ಲಾಸ್ಟ್ ಟೈಮ್ ಥರ ನಿಮಗೆ ನಾನು ಚೌಕಟ್ಟು ಹಾಕಿಡಲ್ಲ, ನೀವೇನು ಬೇಕಾದರೂ ಮಾಡಿ, ಹಾಗೆ ಹೀಗೆ. ದೆನ್ ಓಕೆ, ದಟ್ಸ್ ವೆನ್ ಬ್ಯಾಡ್ ಬಾಯ್ಸ್ ಹ್ಯಾಪನ್. ನಾನು, ರಾಹುಲ್ ಅವರು ಮತ್ತು ಇಡೀ ಗ್ಯಾಂಗ್ ಎಲ್ಲ ಸ್ಟುಡಿಯೋನಲ್ಲಿ ಆಡಿಯೋ ಕ್ರಾಫ್ಟಲ್ಲಿ ಕೂತ್ಕೊಂಡು ಎಲ್ಲರೂ ಸೈಕ್ ಆಗಿ ಸರ್ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸೆಷನ್ ಈವ್ನಿಂಗಲ್ಲಿ. ಒಂದು ಸ್ವಲ್ಪ ಚೇಂಜಸ್ ಅದು ಇದು ಎಲ್ಲ ಇತ್ತು. ಆ್ಯಂಡ್ ವಿಜಯ್ ಸರ್ಗೆ ನಾವು ತೋರಿಸ್ಬೇಕಿತ್ತು. ಸೊ ಅವಾಗ ನಾನು ಬರ್ದಿಲ್ಲ ಲಿರಿಕ್ಕು, ಬರ್ದಿರೋದೇ 3 ಲೈನೋ ಏನೋ ಬರ್ದಿರೋದು. ಆ್ಯಂಡ್ ಅದಕ್ಕೆ ಬರೀ ಎಂಡ್ ರೈಮ್ಸ್ ಮಾತ್ರ ಬರ್ದಿಟ್ಬಿಟ್ಟಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಫೇಕ್ ಮಾಡಿ ಸಿಗಾಕೊಂಡಿಲ್ಲ. ಹೆಂಗೆ ಅಂದರೆ ಫ್ರೀ ಸ್ಟೈಲ್ ಮಾಡಿರೋದು ಬ್ರೋ. ಬರೀ ಆ ಶೀಟಲ್ಲಿ ಏನಿದೆ, ಶೀಟಲ್ಲಿ ಎಂಡ್ ರೈಮ್ಸ್ ಇದೆ, 1 ಲೈನ್ ಇದೆ ಅಷ್ಟೇ ಪ್ರಾಬ್ಲಿ. ಆ್ಯಂಡ್ ಅದು ಮೇಲ್ಗಡೆ ಕೆಳಗಡೆ ಏನೇನೋ ಮಾಡಿ ಓಕೆ ಸುಮ್ಮನೆ ಹಂಗೆ ಹಾಡ್ತಾ ಇದ್ದೆ. ಜೋರಾಗಿ ಆಡೋಕ್ಕೂ ಕಾನ್ಫಿಡೆನ್ಸ್ ಇರಲಿಲ್ಲ. ಇಲ್ಲಿ ವಿಜಯ್ ಸರ್ ಇದ್ದಾರೆ ಅಂದರೆ ನಾನು ಇಲ್ಲಿ ಹಾಡ್ತಾಯಿದ್ದೆ, ಸುಮ್ಮನೆ ಹಂಗೆ ಗುಣಕ್ಕೊಂಡು ಹಂಗೆಲ್ಲ ಬಂತು. ಕೊಂಡ್ರೆ ಒನ್ನೇ ಪೋರ್ಷನ್ ಬಂದಾಗ ಈಸ್ ಲೈಕ್ ಜೋರಾಗಿ ಆಡಮ್ಮ ಅಂದರು. ದೆನ್ ದ್ಯಾಟ್ ಈಸ್ ವೆನ್ ಕಾನ್ಫಿಡೆನ್ಸಲ್ಲಿ ಫುಲ್ ಓಕೆ ಏನೋ ಮ್ಯಾಟ್ರ್ ಇದೆ ಅಂತೇಳಿ ಅವಾಗ ಜೋರಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದ್ಯಾಟ್ ಈಸ್ ವೆನ್ ಇಟ್ ಹ್ಯಾಪನ್. ವಿ ರೆಕಾರ್ಡೆಡ್ ದ ಸೇಮ್ ಡೇ. ನಾನು ಅಂದ್ಕೊಂಡೆ ಓಕೆ ನೆಕ್ಸ್ಟ್ ಡೇ ಮತ್ತೆ ಕರೀತಾರೆ. ರಾತ್ರಿ ನನಗೂ ನಿದ್ದೆ ಏಟಲ್ಲಿ ಗೊತ್ತಾಗಿಲ್ಲ ಏನು ಮಾಡಿದೆ ಅಂತ. ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಕರೀತಾರೆ, ಮತ್ತೆ ರಿವರ್ಕ್ ಇರುತ್ತೆ ಅಂದರೆ ನೆಕ್ಸ್ಟ್ ಫೋನ್ ಬಂದಿದ್ದೇನೆ ರಿಲೀಸ್ಗೆ. ನಾಳೆ ರಿಲೀಸ್ ಇದೆಯಮ್ಮ, ಫ್ರೀ ಮಾಡ್ಕೊಂಬಿಡು ಗಣೇಶ ಹಬ್ಬಕ್ಕೆ, ಇಲ್ಲಿ ಬಂದ್ಬಿಡು ಅಂತ.